ಇನ್ನೂ ಬಂದಿಲ್ವಲ್ಲ ಈ ಸಾಕಿ ಬಿಂದಿಗೆಗೆ ನೀರು ತಗೊಂಡು ಬರ್ದಂಗಿರ್ಲಿ. ಏನಿಲ್ಲ, ಇವತ್ತು 10 ಬಿಂದಿಗೆ ತಂದೊಯ್ಬೇಕು. ನಮ್ಮನೆಗೆ ಒಂದು ತೊಟ್ಟು ನೀರಿಲ್ಲ. ಏ ಸಾಕಿ, ಎತ್ತ ಹಾಳಾಗೋದ್ಲಪ್ಪ ಇವಳು. ನಾನು ಹೋಗೋಟತ್ತಿಗೆ ಒಂದು ಬಿಂದಿಗೆ ನೀರು ಹೊತ್ಕೊಂಡು ನಮ್ಮ ಅಂತ ತಗೊಂಬರ್ಬೇಕು ಅಂತ ಹೇಳಿದೀನಿ. ಇಟ್ಟತ್ತಾದ್ರೂ ಬರ್ಲಿಲ್ವಲ್ಲ ಈ ಸಾಕಿ. ಏನತ್ತೆ, ಎಲ್ಲಿ ಸಾಕಮ್ಮ ತಂದ ಇಲ್ಲ ನೀರ ಒಂದು ಬಿಂದಿಗೆನ? ಇನ್ನೂ ಬಂದಿಲ್ಲ. ಅದು ಎಲ್ಲಿ ಕುಕ್ಕಾಣೆವಳು ಏನ್ ಸುಡ್ಗಾಡೋ ಗೊತ್ತಿಲ್ಲ. ಬರ್ಲಿರು ಮಾಡ್ತೀನಿ. ಮಾಡಿ ಮಾಡಿ ಆ ಸಾಕಮ್ಮನಿಗೆ ಈ ಜನ್ಮದಲ್ಲಿ ಭಾಗ್ಯ ಮುಂದೆ ಸವಾಸಕ್ಕೆ ಹೋಗ್ಬಾರ್ದು ಅಂತ ಅನ್ನಿಸ್ಬೇಕು ಉಚ್ಚಜ್ಜಿ. ಹಂಗೆ ಮಾಡ್ತೀನಿ ಕಣ ಬಾನು. ಬರ್ಲಿ ಇವಳು ಆ ಸಾಕಿ. ಎತ್ತ ಹಾಳಾಗೋದ್ಲು ಏನ್ ಸುಡ್ಗಾಡು. ಬರ್ದಂಗಿರ್ಲಿ. ನಾನು ಬಂದಿದ್ದೀನಿ. ನೀನೇನು ಬೈಕಮ್ಮದ್ ಬೇಕಾಗಿಲ್ಲ ನನ್ನ. ಓ ಬಂದೇನೆ ಸಾಕಿ. ಎಲ್ಗೆ ಹೋಗಿದ್ದೆ ಇಷ್ಟೊತ್ತನು? ಅಲ್ಲ, ನಾನು ಮಂತಕ್ಕೆ ಹೋಗೋಷ್ಟಲ್ಲಿ ನೀನು ನಮ್ಮ ಮಂತಕ್ಕೆ ನೀರು ತಂದಿಕ್ಬೇಕು ಅಂತ ನಾನು ಹೇಳಿದ್ದೆ ತಾನೆ. ಈಟತ್ತು ಎಲ್ಲಿ ಹೋಗಿದ್ದೆ? ನೋಡಕ್ಕ, ನೀನ್ ಮಂತಕ್ಕೆ ಬರೋಷ್ಟಲ್ಲಿ ನಾನು ನೀರು ತರಕ್ಕೆ ಆಗಲ್ಲ. ಅಲ್ಲಿ ಹೋಗ್ಬೇಕು, ಜನಗಳು ಇರ್ತಾರೆ, ನಿಂತ್ಕೋಬೇಕು, ಇಡ್ಕೋಬೇಕು, ಬರ್ಬೇಕು, ಟೈಮ್ ಆಗುತ್ತೆ. ನಿನ್ನಂಗೆ ನಾನೇನು ಅಳ್ಳಾಡ್ಸ್ಕೊಂಡ್ ಬರಲ್ಲ, ನೋಯಿರತ್ಕೊಂಡು ಬರೋದು. ನೀನು ಹೇಳ್ದಂಗೆ ನಾನು ಕೇಳಕ್ಕಾಗಲ್ಲ. ಯಾಕೆ ಕೇಳಕ್ಕಾಗಲ್ಲ? ನೀನು ತಪ್ಪು ಮಾಡಿದ್ಯಾ ಅಂದಮೇಲೆ ನನ್ನ ಸೊಸೆ ನಿಮ್ಮನಿಗೆ ನೀರು ತಂದೊಯ್ಲಿಲ್ವಾ? ಹಂಗೇನೆ ನಮ್ಮನಿಗೆ ನೀನು ನೀರು ತಂದೊಯ್ಲೇಬೇಕು ನಾನು ಹೇಳ್ದಂಗೆ. ನಮ್ಗೆ ಯಾವಾಗ ಯಾವಾಗ ನೀರು ಬೇಕಾಗ್ತಾವ ಅವಾಗೆಲ್ಲನ ಹೇಳಿ ಕಳಿಸ್ತೀನಿ, ತಂದು ಕೊಡ್ಬೇಕು. ನೀನು ಬಾರಿ ಇದೆ ಬಿಡಮ್ಮ ಹುಚ್ಚಮ್ಮ. ಅದಕ್ಕೆ ನಿನ್ಗೆ ಸರಿಯಾಗಿ ಹೆಸರಿಕೆವ್ರೆ ಯಾರಾನ. ನೋಡೆ ಭಾಗ್ಯಮ್ಮ, ಈ ಅಮ್ಮಗ್ ಬೇಕಾದಾಗ ನಾನು ಬಂದು ನೀರು ತಂದು ಕೊಡ್ಬೇಕಂತೆ. ಅದೆಲ್ಲ ಆಗಲ್ಲ ಅಮ್ಮಣ್ಣಿ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನನ್ಗೇನ್ ಮಾಡಕ್ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನೀನ್ ಹೇಳ್ದಂಗೆಲ್ಲ ಬಂದು ನೀರು ತಂದು ಕೊಡಕ್ಕೆ? ನನಗೇನಮ್ಮ, ನೀನು ಉಂಟು, ನಮ್ಮ ಅತ್ತೆ ಉಂಟು. ಅತ್ತೆ ಅವಳ ಹತ್ರ ಸಾಕಮ್ಮನ ಹತ್ರ ನೀರು ತರಿಸ್ಕೊಂಡು ಒಯ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅವಳೆಲ್ಲ ಒಯ್ತಾಳೆ, ನೀನೇನು ಒಯ್ಬೇಡ. ತಂದು 10 ಬಿಂದಿಗೆ ಒಯ್ತಾಳೋ ಇಲ್ವ ಅಂತ ನೋಡ್ಕೊ ಅಷ್ಟೇನೆ. ನೋಡೆ ಸಾಕಿ, ನೀನು ಜಾಸ್ತಿ ಮಾತಾಡ್ತಾ ಇದ್ಯಾ. ನನಗೆ ಯಾರಾದ್ರೂ ಹೆಸರಿಕ್ತಾರೆ, ಹೆಂಗಾದ್ರೂ ಹೆಸರಿಕ್ತಾರೆ. ನಿನ್ಗೆ ಯಾಕೆ ಅದೆಲ್ಲನ? ಹಿಂದಿನ ಕಾಲದಾಗ ಇಂಥವೆಲ್ಲ ಇಕ್ಕರು. ಹುಚ್ಚಮ್ಮ, ಕರಿಯಮ್ಮ, ಕೆಂಚಮ್ಮ ಅಂತಾನ ಈಗಲೂ ಇಕ್ತಾರೆ ಅನ್ನು. ಇವನ್ನೆಲ್ಲ ದೇವ್ರ ಹೆಸರನ್ನ. ನೀನು ನನ್ನ ಹೆಸರು ಬಗ್ಗೆ ಮಾತಾಡಕ್ ಬರ್ಬೇಡ. ನಿಂಗೆ ಎಷ್ಟೈತೆ ಅಷ್ಟು ಕೆಲಸ ನೀನು ನೋಡ್ಕೊಂಡು ನೀರು ತಂದೊಯ್ದು ಹೋಗ್ತಾ ಇರು. ಆಯ್ತಾಯ್ತು, ತಂದೊಯ್ತೀನಿ. ತಗೊಂಡು ಸುರ್ಕ ಎಲ್ಗಾದ್ರೂ. ನಾನು ಯಾಕೆ ಸುರಿಯನ? ತಗೊಂಡೋಗಿ ಒಯ್ಯೋ, ಹೋಗಿ ಒಳಕ್ ಹೋಗಿ ಅಡಿಗೆ ಮನೆಗೆ. ಇಲ್ಲ, ಮೊದ್ಲು ಅಲ್ಲಿಗೆ ಒಯ್ಯಿ. ನಾನು ಒಯ್ಬೇಕಾ? ನಾನು ಮತ್ತೆ ನೀನೇ ಒಯ್ಕೋಬೇಕು. ಮತ್ತೆ ಒಳಕ ನಾನು ಒಳಕ್ಕೆಲ್ಲ ನಾ ತಗೊಂಡೋಗಿ ಒಯ್ಕಮಕ್ಕಾಗಲ್ಲ. ಒಳಕ್ ಒಯ್ಕಬೇಕು ಅಂದ್ರೆ ನೀನೇ ತಗೊಂಡೋಗಿ ಒಯ್ಕಬೇಕು. ಇಲ್ಲ ಭಾಗ್ಯಮ್ಮಾದ್ರೂ ತಗೊಂಡೋಗಿ ಒಯ್ಕಂಬ್ಲಿ. ನಾನು ಒಳಕ್ ಹೋಗಕ್ಕಾಗಲ್ಲ. ಭಾಗ್ಯಮ್ಮ ನನ್ನ ಸೊಸೆ ಇಸ್ಕೊಂಡೋಗಿ ಒಯ್ಕೊಂತಿದ್ರು ತಾನೆ. ಒಳಕ್ ಬೇಕು ಅಂದ್ರೆ ಹೊರಗ್ ಬೇಕಾದ್ರೆ ಬಚ್ಚಲಾಗೆ ಇಲ್ಲ ಅಲ್ಲೆಲ್ಲಾದ್ರೂ ಬಾಗ್ಲಾಗೆ ಬಕೆಟ್ ನಾಕೋ ಯಾತ್ರಕ್ಕಾದ್ರೂ ಒಯ್ತೀನಿ. ಒಳಕ್ಕೆಲ್ಲ ನಾನು ತಗೊಂಡೋಗಕ್ಕಾಗಲ್ಲ. ತಗ ಆಯ್ತು ಬಿಡೆ ಸಾಕಮ್ಮ, ಒಳಕ್ಕೆಲ್ಲ ನಾನೇ ಒಯ್ಕೊಂತೀನಿ. ನಮ್ಮ ಅತ್ತಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು? ತತ್ತೈಲಿ ಅತ್ತೆ, ನೀನು ಅವಳು ಎಷ್ಟು ತಂದೈತಾಳೆ ಅಂತನ ಹೇಳಕ್ಕ ಸಾಕು. ನಾನೆಲ್ಲ ಒಳಕ್ಕೆಲ್ಲ ನಾ ತುಂಬಿಸ್ಬಿಡ್ತೀನಿ. ಸರಿ ಆಯ್ತು, ತಗೊಂಡೋಗಿ ಒಯ್ಕಬಾ. ಕೊಡೆ ಸಾಕಮ್ಮ. ಲೇ ಹುಚ್ಚಿ, ನಾನೇನು ನಿನಗೂ ಸೊಸೆಗೂ ಆಗಲ್ಲ. ಸರಿಯಾಗಿ ಅವಳಿಗೆ ಹೋಗಿಲಿ ಆ ಭಾಗ್ಯಮ್ಮನಿಗೆ ಅಂತಾನ ಇರೋ ಸತ್ಯ ಹೇಳಿದ್ರೆ ಇಲ್ಲಿ ಬಂದು ಸೊಸೆ ತಗಿ ಇರೋ ನಾನು ಹೇಳಿದೆ ಅಂತ ಹೇಳಿ ನನ್ನೇನೆ ನೀರು ತಂದೊಯ್ಯಿ ಅಂತಾನ ಜೋರು ಮಾಡ್ತೀನಿ. ಏ ಹುಚ್ಚಿ, ನಿನ್ನ ನಿಜವಾಗ್ಲೂ ಹುಚ್ಚಿ ಮಾಡ್ತೀನಿ. ನೋಡ್ತಾ ಇರು, ಇನ್ನೊಂದು ವಾರದೊಳಗಡೆ ನೀನು ಹುಚ್ಚಿಯಾಗಿ ಊರು ತುಂಬನ ಓಡಾಡಬೇಕು ಅಂತಾನ. ಹಂಗ ಮಾಡ್ತೀನಿ. ನಾನೇನೋ ಹೋದ್ರೆ ಹೋಗ್ಲಿ ಬಿಡು, ಈ ಹುಚ್ಚಮ್ಮ ಒಳ್ಳೆಯವಳು. ಆ ಭಾಗ್ಯಮ್ಮಂಗೆ ಸರಿಯಾಗಿ ಹೋಗಿಲಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೇನೆ ಇಂಥ ಕೆಲಸ ಕೊಟ್ಬಿಟ್ಲಲ್ಲ ಈ ಹುಚ್ಚಿ. ಏನೇ ಸಾಕಿ, ಹಂಗೆ ದುರು ನನ್ನೇ ನೋಡ್ತಾ ಇದೆಯಾ ತಿಂಬಳಂಗೆ? ಯಾಕೆ? ಹುಚ್ಚಕ್ಕ ಹೊರೆ, ಆ ಸಾಕಮ್ಮ ನಿಮ್ದುಗೆ ಮನ್ಸಲ್ಲೇ ಏನೋ ಬೈಕೋತಾ ಇರ್ಬೇಕು. ಶಾಪಾಗೆ ಹಾಕ್ತಾ ಇರ್ಬೇಕು. ಅದಕ್ಕೆ ಆ ತರ ದುರು ನೋಡ್ತಾ ಇದ್ದಾಳೆ. ಏನೇ ಮನ್ಸ್ನಾಗೆ ಶಾಪ ಹಾಕ್ತೀಯ? ನೀನ್ ಶಾಪ ಹಾಕಿರೆ ಯಾವುದು ತಟ್ಟಲ್ಲ ನನಗೆ. ಈ ಮನ್ಸಲ್ಲಿ ಮಾತಾಡ್ಕೆಂಬುದು, ಮನ್ಸಾಗ ಬೈಕೆಂಬುದು ಅದೆಲ್ಲ ಬಿಟ್ಟು ಬಿಡು. ಹೋಗಿ ತಗೊಂಬರಗು. ಇನ್ನೂ 9 ಬಿಂಗೆ ತಂದೊಯ್ಬೇಕು. ಭಾಗ್ಯಮ್ಮ ಬಿಂಗೆ ತಂದು ಕೊಡೆ ಜಲ್ದಿ ಒಳಗೆ ಹೋಗ್ಲಿ. ತಿಂದು ಜಾಸ್ತಿ ಆಗೈತೆ, ಕೊಬ್ಬು ಬೀಳ್ದು ಒಂದಿಟ್ಟು ಕರಗ್ಲಿ. ಆ ಸೊಸೆ ಅಂತೂ ನೆಟ್ಟಿಗೆ ಕೆಲ್ಸಕ್ಕಿಕ್ಕಲ್ಲ. ನಾನಾದ್ರೂ ನೀವು ಬಗ್ಗಿಸ್ತೀನಿ ನೋಡು. ಲೇ ಹುಚ್ಚಿ, ನನ್ನ ಮನ್ಸಲ್ಲಿ ಮಾತಾಡ್ಕೊಂಬುದು ನಿನಗೆ ಅರ್ಥ ಆಗಲ್ಲ. ನೋಡ್ತಾ ಇರು, 10 ಬಿಂಗೆ ತಂದೊಯ್ಬೇಕಲ್ವೇ? ನಿನಗೆ ತಂದೊಯ್ತೀನಿ ಅಡುಗೆ ಮಾಡ್ಕೊಂಡು ಉಣ್ಣು. ಎಂತ ನೀರು ತಂದೊಯ್ತೀನಿ ಅಂತನ ನೋಡು. ನಿಮ್ಮ ಮನೆಯವರೆಲ್ಲರೂ ವಾಂತಿ ಬೇದಿ ಕಿತ್ಕೊಂಡು ನಾಳ್ಬೇಕು. ಹಂಗೆ ಮಾಡ್ತೀನಿ. ನೀವೇನೇ ಬೇಡಪ್ಪ, ಬೇಡ ನೀರು ತಂದೊಯ್ಯದೇ ಬೇಡ ನೀನು ಅಂತನ ಅನ್ಬೇಕು. ಹಂಗೆ ಮಾಡ್ತೀನಿ. ಏನೇ ಸಾಕಮ್ಮ ಹಂಗೆ ನೋಡ್ತಾ ಇದ್ಯಾ? ತಗೊಂಡೋಗಿ ಜಲ್ದು ತಾಂಬರ್ಗೆ ಹೋಗಿ. ಸರಿ ಆಯ್ತು ಕಣೆ ಭಾಗ್ಯಮ್ಮ, ತಾಂಬತ್ತೀನಿ. ನನ್ನ ಆಟ ಆಡಿಸ್ತೀರಾ? ನೋಡ್ತಾ ಇರ್ರಿ ನಾನೇನು ಮಾಡ್ತೀನಿ ಅಂತಾನ. ಈ ಸಾಕಮ್ಮನ ಬಗ್ಗೆ ಎಲ್ಲ ಗೊತ್ತೈತೆ ಅಂತ ಅನ್ಕೋಬೇಡ್ರಿ. ನನ್ನೊಳಗೆ ಇನ್ನೂ ಏನೇನು ಐಡಿಯಾಗಳು ಬರ್ತವೆ ಅಂತ ನಿಮಗೆ ಗೊತ್ತಿಲ್ಲ. ಸಾಕಮ್ಮ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಅತ್ತೆ ಸಾಕಮ್ಮ ನೀರು ತಾಂಬತ್ತಾಳೆ. ನನಗೆ ಹೋಗಿ ಒಂದಿಷ್ಟು ಸಾರಿಲ್ಲ
ಸಾರಿಗೆ ಯಾತಾದ್ರೂ ಹಚ್ಕೊಂತೀನಿ ತರಕಾರಿನ. ಇವು ತಬಾಕ್ಸಿ ಸೊಪ್ಪು ಐತೆ, ತಬಾಕ್ಸಿ ಸೊಪ್ಪು ಹಚ್ಚಿ ಬಸ್ಸಾರು ಮಾಡ್ತೀನಿ. ನೀನ್ ಇಲ್ಲೇ ನಿಂತ್ಕೊಂಡು ನನ್ನ ಕರಿ ಬಂದು ಹೊಯ್ಕೊಂತೀನಿ. ಬಾನು ಬಾರಿ ಬಾನು ಕುಕ್ಕಮೆ ತೊಳಗೆ ಬೇಡ ಬಗ್ಗಿಂದ ಹಾಕ. ನಮ್ದುಗೆ ಮನೇಲಿ ಕೆಲ್ಸಗೆ ಐತೆ, ಹೋಗ್ಬೇಕು. ನಮ್ದು ಯಜಮಾನ್ರು ಎಲ್ಲೋ ಹೋಗಿದ್ದಾರೆ, ಬರ್ತಾರೆ ಅನ್ಸುತ್ತೆ. ಅದಕ್ಕೆ ಹೋಗ್ತೀನಿ. ಯಾಕೆ ಇವತ್ತು ಹೋಗಿಲ್ವೇ ವ್ಯಾಪಾರ ಮಾಡಕ್ಕೆ, ಬಟ್ಟೆ ವ್ಯಾಪಾರ ಮಾಡಕ್ಕೆ? ಇಲ್ಲ ಬಗ್ಗಿಂದ ಹಾಕ, ನಮ್ದು ಯಜಮಾನ್ರಿಗೆ ಯಾಕೋ ನೆಗಡಿಗೆ ಹಾಕ್ಬಿಟ್ಟಿದೆ. ಯಾಕೋ ಗೊತ್ತಿಲ್ಲ, ಮಳೆಯಲ್ಲಿ ಎಲ್ಲೋ ವ್ಯಾಪಾರ ಮಾಡ್ತಾ ಇದ್ರು ಅನ್ಸುತ್ತೆ, ನೆಂದ್ಬಿಟ್ಟು ನೆಗಡಿಗೆ ಆಗಿದೆ, ಅದಕ್ಕೆ ಹೋಗಿಲ್ಲ. ಸರಿ ಅಮ್ಮ, ಆಯ್ತು ಹೋಗು. ಹೋಗಿ ನೆಗಡಿ ಕಮ್ಮಿ ಆಗಂಗೆ ಯಾತಾದ್ರೂ ಕೋಳಿ ಸಾರು ಕುರಿ ಸಾರು ಯಾತನ ಮಾಡಿಕ್ಕು ಚೆನ್ನಾಗಿ, ಚೆನ್ನಾಗಿ ತಿನ್ಲಿ. ಸರಿ ಬಗ್ಗಿಂದ ಹಾಕ, ಬರ್ತೇನೆ. ಬಗ್ಗೆಮ್ಮ ಹೋಗಿ ನೀನು ಕೆಲಸ ಮಾಡ್ಕೋಗಿ, ಅದೇನೋ ಸಾರು ಮಾಡ್ಬೇಕು ಅಂದಲ್ಲ, ಮಾಡೋಗೋಗಿ, ನಾನು ಇಲ್ಲೇ ಇರ್ತೀನಿ. ಸರಿ ಅತ್ತೆ, ಆಯ್ತು. ಲೇ ಸಾಕಿ, ನಿನ್ನ ನಾನೇ ಬಗ್ಗಿಸ್ತೀನಿ. ಹಬ್ಬ ಹೊತ್ತಿವತ್ತಿ ಸುಸ್ತಾಯ್ತು, ತುಂಬ್ತು ಬಿಂಗೆ ತಾಂಡು ಹೋಗೋಣ. ಇವತ್ತು ಒಂದ್ ದಿವಸ ಈ ನಲ್ಲಿ ನೀರ ಜೆಕ್ಕೊಂಡು ಹೋಗ್ತೀನಿ. ನಾಳೆ ದಿವಸ ನೋಡು ನಾನು ಯಾವ ನೀರು ತತ್ತೀನಿ ಅಂತಾನ ಯಾರಿಗೂ ಗೊತ್ತಾಗಲ್ಲ, ಯಾರಿಗೂ ಹೇಳೋದು ಇಲ್ಲ ನಾನು. ಹೇಳ್ಬಿಟ್ರೆ ಹೋಗಿ ಹೇಳ್ಬಿಡ್ತಾರೆ ಆ ಹುಚ್ಚ ಮಗನು ಆ ಭಾಗ್ಯ ಮಗನು. ಅದಕ್ಕೆ ಯಾರು ತಗೋ ನನಗೆ ಹೇಳಲ್ಲ. ಒಂದ್ ದಿವಸ ತಗೊಂಡು ಹೋಗ್ತೀನಿ ಒಳ್ಳೆ ನೀರ. ಆ ಹುಚ್ಚಿ ಮೊದಲು ಹುಚ್ಚಿಡಿಸ್ಬೇಕು. ಸರಿಯಾಗಿ ಹೆಸರು ಕೇಳ್ಕಣ, ಯಾರ ಹುಚ್ಚಮ್ಮ ಅಂತಾನ. ನೀನು ಇವ್ರ ಮನೆಗೆ ನೀರ್ ಹೊತ್ಕೊಂಡು ಹೋಗ್ತಾ ಇದೀಯಂತೆ, ಭಾಗ್ಯಕಾರ ಮನೆಗೆ. ಲೇ ಪೆದ್ದಿ, ಯಾಕಾದ್ರೂ ಆಗ್ಲಿ ಅದಕ್ಕೆ ಕಟ್ಕೊಂಡು ನಿನ್ಗೆ ಏನೇ ಆಗ್ಬೇಕು? ನೀನೆಲ್ಲೇ ನೋಡ್ದೆ? ಯಾವನ ಹೇಳ್ದವನು? ಮುಂಜೆ ಹೇಳ್ದ, ಅವಾಗ್ಲೇ ಹೊತ್ಕೊಂಡೋದಂತೆ. ಆ ಬಾನು ಆಂಟಿ ಹೇಳ್ತಿತ್ತು, ಮಂಜಾನು ನೋಡಿನಂತೆ. ಅಲ್ಲಲೇ ನೆನ್ನೆ ದಿವಸ ಏನ್ ಮಾಡ್ದೆ ನೀನು? ನಿಮ್ಮ ಮನೆಗಿದ್ದಾಗ ನಾನು ನೀನು ಕಾವೇರಿಯನ್ನು ಸೇರ್ಕೊಂಡು ಸುಳ್ಳು ಹೇಳ್ತೀರಾ ನನಗೇನೆ? ತಿಮ್ಮಜ್ಜಿ ಬಂದಿಲ್ದೇ ಇದ್ರು ಬಂದೈತಿ ಅಂತ ನಾ ಸುಳ್ಳು ಹೇಳಿ ನನ್ನ ಮನೆಯಿಂದ ನಾ ಓಡಿಸಿದ್ರಲ್ಲೇ ಎದಕೊಂಡು ಓಡೋದಂಗ್ ಮಾಡ್ದೆ. ಅದಕ್ಕೇನಾತ್ ಇವಾಗ? ನಾನ್ ಸುಮ್ಮನೆ ಹೇಳಿದ್ದು, ನೀನು ನಿಜ ಅನ್ಕೊಂಡು ಓಡದೆ. ನನಗೇನು, ನೀನು ನೋಡ್ಬೇಕಾಗಿತ್ತು ಅಜ್ಜಿ ಬಂದೈತಾ ಇಲ್ವಾ ಅಂತ. ತಿರುಗಿ ನೋಡ್ದಂಗ ಓಡಲೇ ಹೋದೆ. ನಾನೇನ್ ಮಾಡ್ಲಿ? ನಾನು ಸುಮ್ಮನೆ ಹೇಳಿದ್ದು, ನೀನು ಎದ್ರಿ ಕಂಪ್ತಿಯ ಇಲ್ವಾ ಅಂತ ನೋಡೋಣ ಅಂತ. ಪೆದ್ದಿ, ನನ್ನೇ ಯಾಮಾರ್ಸ್ಬಿಟ್ಟ. ಇರು, ನಿನಗೆ ಇಬ್ಬಿನಿಗೆ ತಗೊಂಡು ಕುಕ್ಕು ಬಿಡ್ತೀನಿ. ಇನ್ನೊಂದ್ಸಲ ಏನಾದ್ರೂ ಹಂಗ್ ಮಾಡ್ದೆ ಅಂದ್ರೆ ಮುಚ್ಕೊಂಡು ನಿನ್ ಕೆಲಸ ಇಷ್ಟ ಇರ್ತದೋ ಅಷ್ಟನ್ನ ನೋಡ್ಕೊಂಡಿರ್ಬೇಕು. ಪೆದ್ಮುಂಡೆ, ಒಂದ್ ಬಿಂಗೆ ನೀರ್ ಹೊತ್ಕೊಂಡು ಹೋಗೋದು ಗೊತ್ತಾಗಲ್ಲ. ಇವಳು ನನ್ನ ಯಾಮಾರ್ಸಕ್ ಗೊತ್ತಾಳೆ. ನೀನೇನು ಮಾಡಕ್ಕಾಗಲ್ಲ. ನನ್ನೇನು ಈಗ ನೀನ್ ಬಿಂಗೆ ಹೊತ್ಕೊಂಡಿದೀಯಲ್ಲ, ಬಿಂದಿಗೆನ ಇಟ್ಟು ಬತ್ತೀನಿ ಕಣೆ, ಕಪ್ಪಳಕ್ ಬಾರಿಸ್ತೀನಿ. ಇನ್ನೊಂದ್ಸಲ ನನಗೆ ಹಂಗೆ ಸುಳ್ಳು ಹೇಳ್ಬಾರ್ದು. ಅವ್ರು ಬಂದ್ರು ಇವ್ರು ಬಂದ್ರು ಅಂತಾನೆ. ನಾನು ಇನ್ನೊಂದ್ ಸಣ್ಣ ಹೊತ್ತು ಅಮ್ಮವ್ರ ಹತ್ರ ಮಾತಾಡ್ಕೊಂಡ್ ಬರ್ಬೇಕಾಗಿತ್ತು, ಆದ್ರೆ ನೀನ್ ಮಾಡಿದ ಕೆಲ್ಸಕ್ಕೆ ನನಗೆ ಅಲ್ಲೇ ಬಾರಿಸ್ಬಿಡ ನಮ್ಮಂಗಾಗಿತ್ತು. ಆ ಚೂಳು ಮುತ್ಕಿ ನೋಡಿದ್ರೆ ಇಲ್ಲಿ ಕಸ ಹೊಡಿತಾ ಇದ್ಲು, ನೀನ್ ನೋಡಿದ್ರೆ ಬಂತ ನಮ್ಮಜ್ಜಿ ಅಂತ ಹೇಳ್ದೆ. ಯಾಕೆ ಹಂಗೆ ಹೇಳ್ದೆ? ಸುಮ್ನೆ ಬಿಡು, ತಮಾಷೆಗೆ ಹೇಳಿದ್ದು ಅಂತ ಹೇಳಿಲ್ಲ ಅಂತ. ಅಕ್ಕಯ್ಯ, ಯಾಕೆ ಹಂಗಾಡ್ತೀಯ? ಒಳ್ಳೆ ಹುಚ್ಚಿಡ್ದಿರೋ ತರ ಆಡ್ತೀಯಲ್ಲ, ಹುಚ್ಚಾಯ್ ಕಡ್ದೈತೆ ನಿನಗೆ. ಸ್ನಾಯಿ ನಾನಿ ಕಡ್ದಿಲ್ಲ ಕಣೆ, ನೀನಿಗೆ ಇವಾಗ ಕಡಿಯಂಗ್ ಮಾಡ್ತೀನಿ. ಅಲ್ಲೇ ನಿಂತ್ಕ ಇಲ್ಲಿ ಬರ್ತೀನಿ. ನೀನೇನು ಮಾಡಕ್ಕಾಗಲ್ಲ. ಬಿಂಗೆ ಏನಾದ್ರು ಕೆಳಗಿಕ್ಕಿರೆ ಬಿಂಗೆನ ನೀರೆಲ್ಲ ಚೆಲ್ ಬಿಡ್ತೀನಿ ನಾನು. ಬಿಂಗೆನೆ ಹೊಡೆದೋಗುತ್ತೆ. ನನ್ನೇನ ಅದ್ಯಾಕ್ ಬಂದ್ರೆ ಧೂಕ್ ಬಿಡ್ತೀನಿ ಇವಾಗ. ಸುಮ್ನೆ ಹೋಗು ಅಷ್ಟೇ. ಅಯ್ಯೋ ಬೇಡ ಬೇಡ, ಮೊದ್ಲೇ ಹೊಸ ಬಿಂಗೆ ಇದ್ದಂಗೈತೆ. ಈ ಬಿಂಗೆ ಏನಾದ್ರು ಬಿದ್ದು ಹೊಡೆದೋದ್ರೆ ನಾನು ಬಿಂಗೆ ಕೊಡಿಸ್ಬೇಕಾಗುತ್ತೆ. ಬೇಡ ಬೇಡ, ಈ ಪದ್ದಿನ ಈಗಲೇ ವಿಚಾರಿಸ ಬೇಡ. ಆಮೇಲೆ ಬಂದು ಸರಿಯಾಗಿ ವಿಚಾರಿಸೋಣ, ಕಪ್ಪಳಕ್ಕೆ ಬಿಡೋಣ. ನನ್ನ ಸುದ್ದಿ ಬರಬಾರ್ದು, ಇನ್ನೊಂದ್ಸಲ ಸುಳ್ಳು ಹೇಳ್ಬಾರ್ದು ಇವಳು ಪೆದ್ದಿ. ಹಂಗೆ ಮಾಡ್ತೀನಿ. ಈಗ ಕೆಣಕದ್ ಬೇಡ ಇವಳು, ಕೆಣಕಿದ್ರೆ ಸುಮ್ಮನೆ ಆಮೇಲೆ ನನಗೆ ತೊಂದರೆ ಆಗೋದು. ಯಾಕೆ ಹಂಗ್ ನೋಡ್ತಾ ಇದ್ಯಾ ಬಾಯಿ ಬಿಡ್ಕೊಂಡು? ಬಾಯಕ್ಕೆ ನಣ ಹೋಗ್ತವೆ, ಸುಮ್ಮನೆ ಹೋಗು ನೀರ್ ಹೊತ್ಕೊಂಡು. ಅವಜ್ಜಿ ಕಾಯ್ತಾ ಇತ್ತಲ್ಲಿ ಹುಚ್ಚಜ್ಜಿ, ಯಾವಾಗ ಬರ್ತಾಳೆ ಸಾಕಮ್ಮ ಅಂತಾನಜ್ಜಿ. ನೀನೇನಾದ್ರು ತಡವಾಗಿ ಹೋದ್ರೆ ಅಷ್ಟೇನೆ ಬೈತೈತೆ, ಬೈಸ್ಕೋಬೇಕಾಗುತ್ತೆ. ಹೋಗು ಸಾಕಕ್ಕಯ್ಯ ಜಲ್ದಿನ. ಇನ್ನ ನೀನು ಎಷ್ಟು ಬಿಂಗೆ ಒಯ್ಬೇಕು? ಇನ್ನು 8 ಬಿಂಗೆ ಒಯ್ಬೇಕು. ಬಾ, ನೀನೊಂದು 2 ಬಿಂಗೆನ ತಂದೊಯ್ವಂತೆ, ಇನ್ನೊಂದು ಬಿಂಗೆನ ಕೊಡಿಸ್ತೀನಿ, ನೀನು ತಾಂಬರಿವಂತೆ. ನನ್ ಜೊತೆಗೆ ನೀರ್ ತಂದು ಒಯ್ವಂತ ಭಾಗ್ಯಮ್ಮರ ಮನೆಗೆ ಬತ್ತೀಯಾ? ನಾನ್ ಬರಲ್ಲಪ್ಪ, ನಾನೇ ತಂದಯ್ಯನ. ನೀನ್ ತಾನೇ ತಂದೊಯ್ಬೇಕಾಗಿರೋದು. ಭಾಗ್ಯಕಾಯಿ ನಿಮ್ಮ ಮನೆಗೆ ತಂದೈತೆ, ಈಗ ನೀನು ಅಕ್ಕರ ಮನೆಗೆ ತಾಂಡೋಗ್ತಾ ಇದೆಯಾ ತಾನೆ? ಹೋಗು, ನೀನು ನಮ್ಮ ಮನೆಗೆ ತಂದೊಯ್ತಾ ಇದೆಯಾ? ನಮ್ಮ ಮನೆಗೆ ತಂದೊಯ್ದಿದ್ರೆ ನಾನು ನಿನ್ ಜೊತೆಗೆ ನೀರ್ ಹೊತ್ಕ ಬರ್ತಿದ್ದೆ. ಹೋಗು, ನಾನ್ ಬರಲ್ಲ. ಈ ಪೆದ್ದಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಮಾಡ್ತೀನಿ ರೇ ಪೆದ್ದಿ. ನನ್ನ ತಂಟೆಗೆ ಬರಬಾರ್ದು ಇನ್ನೊಂದ್ಸಲ ಹಂಗೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.